ಸಚಿವ ಸಂಪುಟ ರಚನೆ ಬಳಿಕ ಖಾತೆ ಹಂಚಿಕೆಗೆ ಕಸರತ್ತು ನಡೀತಾ ಇದೆ. ಇಂದು ಸಂಜೆ ದೆಹಲಿಗೆ ತೆರಳುತ್ತಾರೆ ಸಿಎಂ. ಸಚಿವ ಸಂಪುಟ ರಚನೆ ಬಳಿಕ ಖಾತೆ ಹಂಚಿಕೆಯ ಕಸರತ್ತು ಜೋರಾಗಿ ನಡೀತಾ ಇದೆ. ಸಿಎಂ ಜೊತೆಗೆ ಬಿಕೆ ಹರಿಪ್ರಸಾದ್ ಕೂಡ ದೆಹಲಿಗೆ ತೆರಳುತ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಕೂಡ ದೆಹಲಿಗೆ ತೆರಳುವಂತಹ ಸಾಧ್ಯತೆಗಳಿದೆ. ನಾಳೆ ಬೆಳಗ್ಗೆ ದೆಹಲಿಯಿಂದ ಸಿಎಂ ಡಿಕೆ ಶಿವಕುಮಾರ್ ಹಿಂತಿರುಗುತ್ತಾರೆ ಅನ್ನುವಂತಹ ಮಾಹಿತಿ. ಬಹುತೇಕ ಸೋಮವಾರ ಸಚಿವರಿಗೆ ಖಾತೆಗಳ ಹಂಚಿಕೆ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೋಡಿ, ಸಚಿವ ಸಂಪುಟ ವಿಸ್ತರಣೆ ಆದ ನಂತರದಲ್ಲಿ ಖಾತೆ ಹಂಚಿಕೆಯ ಕಸರತ್ತು ಒಂದು ರೀತಿ ಕಗ್ಗಂಟಾಗಿದೆ. ಏಕೆಂದರೆ ಈಗಾಗಲೇ ಕೆಲವರು ಸಚಿವರು ನಮಗೆ ಇಂಥಿಂಥದ್ದೇ ಖಾತೆ ಬೇಕು ಅಂತ ಹೇಳಿ ಲಾಭಿಯನ್ನು ನಡೆಸ್ತಾ ಇದ್ದಾರೆ, ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಈಗ ಬಹಳ ಚರ್ಚೆಗಳಾಗಿದೆ. ಮೊನ್ನೆ ತಾನೇ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರೊಟ್ಟಿಗೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಚರ್ಚೆಯನ್ನು ನಡೆಸಿದ್ರು. ಇವತ್ತು ದೆಹಲಿಗೆ ತೆರಳುತ್ತಾರೆ. ಫೈನಲ್ ಆಗಿ ಖಾತೆ ಯಾರ್ಯಾರಿಗೆ ಹಂಚ್ತಾರೆ ಅನ್ನುವಂತಹ ವಿಚಾರದಲ್ಲಿ ನಾಳೆ ಕ್ಲಾರಿಟಿ ಸಿಗೋ ಸಾಧ್ಯತೆಗಳಿದೆ. ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆ ಮಹದೇವಪ್ಪ ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಮಾಜಿ ಸಚಿವ ಮಹದೇವಪ್ಪ ಅವರನ್ನ ಹರಿಪ್ರಸಾದ್ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ಇರುವಂತಹ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಅದಾದ ನಂತರದಲ್ಲಿ ಹರಿಪ್ರಸಾದ್ ಮಾತನಾಡಿದ್ರು. ಅವರು ದೆಹಲಿಗೆ ಹೋಗಿ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ರು. ಮಹದೇವಪ್ಪ ಅವರ ವಿಚಾರಗಳನ್ನ ನಾನು ಭೇಟಿಯಾಗಿ ತಿಳಿದುಕೊಂಡಿದ್ದೀನಿ. ಹೈಕಮಾಂಡ್ಗೆ ಮಹದೇವಪ್ಪ ಅವರ ವಿಚಾರಗಳನ್ನ ತಿಳಿಸ್ತೀನಿ. ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಅವರ ಹೇಳಿಕೆ ಇದು. ಮಹದೇವಪ್ಪ ಅವರನ್ನ ಭೇಟಿಯಾದ್ರು, ಅವರ ನಿವಾಸಕ್ಕೆ ತೆರಳಿದ್ರು ಹರಿಪ್ರಸಾದ್ ಅವರು. ಒಂದಷ್ಟು ಕಾಲ ಮಾತುಕತೆ ನಡೆಯಿತು. ಮಹದೇವಪ್ಪ ಅವರು ಅಸಮಾಧಾನಗೊಂಡಿರೋದು ಈಗ ಬಹಿರಂಗವಾಗಿದೆ. ದೆಹಲಿಗೂ ಕೂಡ ತೆರಳಿದ್ರು, ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ರು. ಆ ಮಾತುಕತೆ ಕುರಿತಂತೆ ಮಾಹಿತಿಯನ್ನ ಪಡೆದಿದ್ದೇನೆ ಅಂದಿದ್ದಾರೆ ಹರಿಪ್ರಸಾದ್. ಮಹದೇವಪ್ಪನವರು ಹಿರಿಯ ನಾಯಕರು, ಪಕ್ಷದ ಹಿರಿಯ ನಾಯಕರು. ಅವ್ರ ಜೊತೆ ಒಂದು ಸೌಜನ್ಯದ ಭೇಟಿ, ಅವ್ರನ್ನ ಭೇಟಿ ಮಾಡಿ ರಾಜಕೀಯ ವಿಚಾರಗಳನ್ನು ಚರ್ಚೆ ಮಾಡಿ ಬಂದಿದ್ದೀನಿ. ಅವರು ಸಹ ಡೈಲಿಗೆ ಹೋಗಿ ನಮ್ಮ ಉಸ್ತುವಾರಿ ವಹಿಸಿರ್ತಕ್ಕಂಥ ಸುರ್ಜೇವಾಲಾ ಅವ್ರನ್ನೂ ಸಹ ಭೇಟಿ ಮಾಡಿ ಬಂದಿದ್ದಾರೆ. ಅವ್ರ ವಿಚಾರಗಳನ್ನ ನಾನು ಸಹ ತಿಳ್ಕೊಂಡಿದ್ದೀನಿ. ನಾನು ಸಹ ಕೇಂದ್ರದ ನಾಯಕತ್ವಕ್ಕೆ ಅದನ್ನು ತಿಳಿಸ್ತೀನಿ. ಅವರು ಸಹ ಬೇಜಾರು ವ್ಯಕ್ತಪಡಿಸಿದ್ದಾರೆ. ಅಲ್ಲಲ್ಲ, ಎಲ್ರಿಗೂ ಸಹ ಇರುತ್ತೆ, ಬೇಸರ ಇರುತ್ತೆ. ಆದ್ರೂ ಸಹ ಪಕ್ಷದ ಹಿತದೃಷ್ಟಿಯಿಂದ ನಾವು ನಮ್ಮ ಇಂಟರ್ನಲ್ ಡಿಸ್ಕಷನ್ಸ್ ಅಲ್ಲಿ ಅದನ್ನ ಯಾವ ರೀತಿ ಬಗೆಹರಿಸಬೇಕು ಅನ್ನೋದು ಮಾಡ್ತೀವಿ. ಸರ್, ಟೋಟಲ್ ಆಗಿ ಎಲ್ಲರೂ ಒಪ್ಕೊಂಡಿದ್ದಾರೆ ಸರ್. ಹೇಗೆ ಸರ್? ಅಸಮಾಧಾನ ಇದ್ದೇ ಇರುತ್ತೆ. ಯಾಕಂದ್ರೆ ಬಹಳಷ್ಟು ಜನ ಹಿರಿಯ ನಾಯಕರಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಇದೇನು ಹೊಸ ಪಕ್ಷ, ಬಿಜೆಪಿ ತರ ಹೊಸ ಪಕ್ಷ ಅಲ್ಲ, ಅಥವಾ ಆಪರೇಷನ್ ಕಮಲ ಮಾಡೋರಲ್ಲ. ನಮ್ಮಲ್ಲಿ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಅವರ ಅನುಭವ ಅದನ್ನೆಲ್ಲ ನಮ್ಮ ಪಕ್ಷಕ್ಕೆ, ದೇಶಕ್ಕೆ ಬೇಕಾಗಿದೆ. ಮಾತಾಡ್ತೀವಿ, ಇನ್ನೂ ಅವ್ರ ಹತ್ರ ಮಾತಾಡ್ತೀವಿ.